ಒಂದೇ ಚರ್ಚೆ. 900 ವರ್ಷಗಳಾಯಿತು ವಚನ ಚಳವಳಿ ನಡೆದು. 900 ವರ್ಷಗಳ ಹಿಂದೆ ಆರಂಭ ಆದಂಥ ವಚನ ಚಳವಳಿ, ಅದರ ಮೊಟ್ಟ ಮೊದಲ ಮತ್ತು ಏಕೈಕ ಉದ್ದೇಶ ಜಾತಿ ವಿನಾಶ ಆಗಿತ್ತು, ಜಾತಿಗೆ ಪ್ರತಿರೋಧ ಒಡ್ಡೋದಾಗಿತ್ತು. ಆದರೆ 900 ವರ್ಷಗಳ ನಂತರವೂ ಕೂಡ ನಾವು ಜಾತಿಯನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ವಚನ ಚಳುವಳಿಯ ಮತ್ತು ಅದರ ನೇತೃತ್ವ ವಹಿಸಿದ ಬಸವಣ್ಣನವರ ಆಶಯಗಳನ್ನು ನಾವು ಈಡೇರಿಸೋದ್ರಲ್ಲಿ, ಫುಲ್ಫಿಲ್ ಮಾಡೋದ್ರಲ್ಲಿ ನಾವೆಲ್ಲ ಸೋತಿದ್ದೇವೆ ಅಂತ ಅರ್ಥ. ಅದಕ್ಕೆ ನಾವೆಲ್ಲರೂ ಕಾರಣ ಆಗಿದ್ದೇವೆ, ಈ ಸಮಾಜ ಕಾರಣ ಆಗಿದೆ. ಏನು ಈ ಭಾರತೀಯ ಸಮಾಜ ಸಾವಿರಾರು ವರ್ಷಗಳಿಂದ ಏನು ನಡ್ಕೊಂಡು ಬಂದಿದೆ, ಬೇರೆ ದೇಶಗಳ ಬಹುಶಃ ಈ ಸಮಸ್ಯೆ ಇಲ್ಲ, ಈ ಜಾತೀಯತೆ ಸಮಸ್ಯೆ ಇಲ್ಲ. ಭಾರತದಲ್ಲಿ ಒಂದು ಜಾತಿ, ಅದರಲ್ಲೂ ಕೂಡ ಜಾತಿಯ ಹೆಸರಲ್ಲಿ ತಾರತಮ್ಯ, ಮೇಲು ಕೀಳು, ಮೌಢ್ಯಗಳು, ಕಂದಾಚಾರಗಳು ಎಷ್ಟಿದೆ ಅಂತ ಹೇಳಿದ್ರೆ, ಬಹುಶಃ ಅವುಗಳೆಲ್ಲವನ್ನೂ ಕೂಡ ಬಸವಣ್ಣನವರು ಆವತ್ತಿನ ಕಾಲಕ್ಕೆ ಎಲ್ಲರನ್ನೂ, ಆವತ್ತಿನ ಸಮಾಜವನ್ನ ಎದುರಾಕೊಂಡು ವಿರೋಧ ಮಾಡಿರೋದು ಇದೆಯಲ್ಲ, ಬಹುಶಃ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣನವರನ್ನ ಏನಂತ ಕರೀತಾರೆ ಅಂದ್ರೆ, ಯುಗ ಪುರುಷ ಮತ್ತು ಯುಗ ಪ್ರವರ್ತಕ ಅಂತ ಕರೀತಾರೆ. ಇವತ್ತು ಬಸವಣ್ಣನವರು ಪ್ರಾತಸ್ಮರಣೀಯರು. ನಾವು ಅನೇಕ ಜನರನ್ನ ಬೆಳಗ್ಗೆ ಇದ್ದು ಒಂದು ನಮಸ್ಕಾರ ಹಾಕಿ ತಿಳ್ಕೋಬೇಕು. ಅಂತ ಒಂದು ಪಟ್ಟಿಯಲ್ಲಿ ನಮ್ಮ ಬಸವೇಶ್ವರರು ಅಥವಾ ಬಸವಣ್ಣನವರು ಖಂಡಿತ